ಸರ್ಕಾರದ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನಗೊಂಡ್ರ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರ ಅನ್ನುವಂಥ ಪ್ರಶ್ನೆ ಮೂಡಿಸ್ತಾ ಇದೆ. ಕಾರಣ ಕೆಕೆಆರ್ಡಿಬಿ ಅನುದಾನ ಸಿಗದಕ್ಕೆ ಶಾಸಕ ಗವಿಯಪ್ಪ ಅವರು ಅಸಮಾಧಾನಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಇದೇ ಅಸ್ತ್ರವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ನಮ್ಮ ಶಾಸಕರಿಗೆ ಮಾತ್ರ ಅನುದಾನ ಸಿಗ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ರಾಜ್ಯದ 224 ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದ ಬಳಿ ಒಂದು ಬಿಡಿಗಾಸು ಕೂಡ ಇಲ್ಲ. ಈ ಸರ್ಕಾರ ಕೇವಲ ಹಗರಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಕಿಡಿಕಾರಿದ್ದಾರೆ. ಆದರೆ ಪರಮೇಶ್ವರ್ ಮಾತ್ರ ಕೆಕೆಆರ್ಡಿಬಿಯಲ್ಲಿ ಅನುದಾನವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ವರ್ಷ ಕಳೆದೋಯ್ತು. 2ನೇ ವರ್ಷ ಬಂದವಾಗ ಇವೆಲ್ಲ ನಾವು ಎಚ್ಚರಿಸ್ಕೊಂಡು ಅಟ್ಲೀಸ್ಟ್ ಇವಾಗ ನಾವು ಕೇಳ್ಕೊಂತೀವಿ, ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊಂತೀವಿ, ಸರಿ ಒಂದು ಸಪ್ರೇಟ್ ಈ ವರ್ಷ ಅಟ್ಲೀಸ್ಟ್ 120 ಕೋಟಿನಲ್ಲಿ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ಗೆ ಒಂದು 25% ತೆಗೆದಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು ಅನ್ಕೊಂಡಿವಿ. ಅಟ್ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ. ಬಿಜೆಪಿ ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ. ಅಟ್ಲೀಸ್ಟ್ ಇವಾಗ ನಮ್ಗೆ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರೆ. ಆಗಲಿ ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು. ನನಗೆ ಅದರಲ್ಲಿ ಮಾಹಿತಿ ಇಲ್ಲ. ಕೆಕೆಆರ್ಡಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದಕ್ಕೆ ಸಭೆನೂ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರ ಅಧ್ಯಕ್ಷರಿದ್ದಾರೆ. ಆ ಅಧ್ಯಕ್ಷತೆಯಲ್ಲಿ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಬೇರೆ ಬೇರೆ ಶಾಸಕರು ಗೊತ್ತಿಲ್ಲ ನನಗೆ. ಆದರೆ ಈಗ ಅದ್ರ ಕೆಕೆಆರ್ಡಿದು ಒಂದು ಪ್ರತ್ಯೇಕವಾಗಿ ಸಭೆ ಮಾಡಿ ಅದಕ್ಕೆ ಏನು ಅಲೋಕೇಶನ್ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಅದು ಅವರಿಗೆ ಕಮ್ಯುನಿಕೇಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ ನನಗೆ. ಈಗ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿಮೆ ಆಗಿದೆ, ಸಿಕ್ಕಿಲ್ಲ ಅಂತೇನಿಲ್ಲ. ಮೊದಲು ಯಾವ ಮಟ್ಟದಲ್ಲಿ ಅದು ಅನುದಾನಗಳು ಸಿಗ್ತಾಯಿತ್ತು ಆ ಮಟ್ಟದಲ್ಲಿ ಸಿಗೋಕ್ಕಾಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಇದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದೆಲ್ಲರಿಗೂ ಸಹ ಹೋಗ್ತಾ ಇದೆ. ಅದು ಒಂದು ಸಹ ಅಭಿವೃದ್ಧಿ ಕಾರ್ಯಕ್ರಮಗಳೇ. ಆದ್ದರಿಂದ ಬರೋ ಬಜೆಟಲ್ಲಿ ಸರಿ ಹೋಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇದೆ. ನೋಡಿ, ಇದು ಆಲೆ ಖಜಾನೆ ಬರ್ಬಾತಾಗಿಬಿಟ್ಟಿದೆ, ಬ್ಯಾಂಕ್ರಪ್ಸಿ ಆಗಿದೆ, ಹಣ ದಿವಾಲಿ ಆಗಿದೆ ಅಂತಾರೆ. ಅದಕ್ಕೆ ದಿವಾಲಿ ಆಗಿಬಿಟ್ಟಿದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸಾಲ ಸರ್ವಿಸ್ ಮಾಡಲಿಕ್ಕೂ ಇಂಟ್ರೆಸ್ಟ್ ಸರ್ವಿಸ್ ಮಾಡಲಿಕ್ಕೂ ದುಡ್ಡಿಲ್ಲ, ಏನು ಪೇಮೆಂಟ್ ಮಾಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಇವತ್ತು ಹಣವಿಲ್ಲದ ಈ ಸರ್ಕಾರ ಅವ್ರ ಶಾಸಕರೇ ರಾಜೀವ್ ಕಾಗೆಯಿಂದ ಹಿಡಿದು ಎಲ್ಲರೂ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಗವಿಯಪ್ಪನವರಾಗಿರಲಿ, ರಾಯರೆಡ್ಡಿ ಆಗಿರಲಿ, BR ಪಾಟೀಲ್ ಆಗಿರಲಿ, ಈ ರೀತಿ ಚನ್ನಗಿರಿ ಶಾಸಕರಾಗಿರಲಿ, ಇಂಥ ಬಾಲಕೃಷ್ಣ ಆಗಿರಲಿ, ಎಲ್ಲ ಸಂದರ್ಭದಲ್ಲಿ ಅವರೇ ಹೇಳ್ತಿರ್ತಾರೆ. ನೋಡಿ, ಇದು 224 ಜನ ಶಾಸಕರಿಗೆ ಇದೇ ರೀತಿಯಾದಂಥ ಭಾವನೆ ಇದೆ. ನನಗೆ ಆಶ್ಚರ್ಯ ಆಗೋದು, ₹1 ಅನುದಾನವನ್ನು ಕೊಡದೆ ಈ ಸರ್ಕಾರ 2 ವರ್ಷಗಳನ್ನು ಪೂರೈಸ್ತಾ ಇದೆ. ನಾವು ಬರೀ BJP ಶಾಸಕರಿಗೆ ತಾರತಮ್ಯ ಅಂತ ಅಂದ್ಕೊಳ್ತಾ ಇದ್ವಿ. ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ವಿಷಯದಲ್ಲಿ ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನವನ್ನು ಹೊಂದಿದ್ದಾರೆ. ಈ ಸರ್ಕಾರ ವಿವಾದಗಳಲ್ಲೇ ಇದೆ ವಿನಃ, ಈ ಸರ್ಕಾರ ಹಗರಣಗಳಲ್ಲಿದೆ ವಿನಃ, ಈ ಸರ್ಕಾರ ಭ್ರಷ್ಟಾಚಾರಗಳಲ್ಲಿದೆ ವಿನಃ, ಈ ಸರ್ಕಾರ ಅಭಿವೃದ್ಧಿಯನ್ನು ಯಾವುದೇ ಹಂತದಲ್ಲಿ ಮಾಡ್ತಾ ಇಲ್ಲ. ಒಂದಾದ ನಂತರ ಒಬ್ಬರೊಬ್ಬರೇ ಶಾಸಕರು ಇವತ್ತು ಅಸಮಾಧಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ವಿವಾದಗಳಲ್ಲಿ ಸರ್ಕಾರ ಇಲ್ಲ, ಸರ್ಕಾರನೇ ವಿವಾದಗಳನ್ನು ಮೇಲೆ ಎಳ್ಕೊಂಡು ತರ್ತಾ ಇರೋದು, ಸೃಷ್ಟಿ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಇವೆಲ್ಲ ಮರೆಮಾಚಬೇಕು ಅಂತ ಹೇಳಿ ಆಗ್ತಾ ಇರುವಂತಹ ಲೋಪದೋಷಗಳಿದೆ, ಯಾವುದು ಕೂಡ ಕಾಣಿಸ್ಬಾರ್ದು ಅಂತ ಹೇಳಿ. ಹಾಗಾಗಿ ವಿವಾದ ಚರ್ಚೆಯಲ್ಲಿರಲಿ, ಜನರ ಜೊತೆಗೆ ಬಾಯಲ್ಲಿ ಇವೇ ಇರಲಿ. ಇಲ್ಲೇ ಇದ್ರೆ ಬೇರೆ ಏನು ಬರುತ್ತೆ? ರಸ್ತೆಗಳು ಸರಿ ಇಲ್ಲ, ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಅದಾಗಿಲ್ಲ, ಇವು ಬರ್ತವೆ. ಅದಕ್ಕೆ ನೋಡಿ, ನೀವು ಸೃಷ್ಟಿ ಯಾವುದು BJP ಮಾಡ್ತಾ ಇಲ್ಲ, ಸರ್ಕಾರದಲ್ಲಿರೋರೇ ಸೃಷ್ಟಿ ಮಾಡ್ತಾ ಇರೋದು ವಿವಾದಗಳನ್ನು. ಬೇಕು ಅಂತ ಒಂದು ಆದ ತಕ್ಷಣ ಒಂದು ಸೈಲೆಂಟ್ ಆಯ್ತಾ ಇನ್ನೊಂದು ಬಿಡು, ಇನ್ನೊಂದು ಸೈಲೆಂಟ್ ಆಯ್ತಾ ಇನ್ನೊಂದು ಬಿಡು. ಚೆನ್ನಾಗಿದೆ ಇದು ಅಲ್ವಾ? ಇದೊಂದು ಸ್ಕೀಮೇ ಇರ್ಬೋದೇನಪ್ಪ. ಒಂದು ವಿರಾಮ, ವಾಪಸ್ ಬರ್ತೀವಿ.